ಹಾಯ್ ಗಾಯ್ಸ್, ವೆಲ್ಕಮ್ ಟು ಮಾನ್ಯ ಯೂಟ್ಯೂಬ್ ಚಾನಲ್. ಇವತ್ತೇನಪ್ಪ ಸ್ಪೆಷಲ್ ಅಂದರೆ ಎಗ್ ಕರಿ ಮಾಡ್ತಾಯಿದ್ದೀನಿ. ಸಿಂಪಲ್ಲಾಗಿ ಫಾಸ್ಟಾಗಿ ಯಾವ ಥರ ಎಗ್ ಕರಿ ಮಾಡೋದು ಅಂತ ತೋರಿಸ್ತೀನಿ. ನನ್ನ ಸ್ಟೈಲಲ್ಲಿ ಮಾಡೋದು ಯಾವ ಥರ ಅಂತ ತೋರಿಸ್ತೀನಿ ಬನ್ನಿ. ಅದಕ್ಕಿಂತ ಮುಂಚೆ ಹೋಗಿ ನನ್ನ ಬ್ಲಾಗ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕನನ್ನು ಕ್ಲಿಕ್ ಮಾಡೋದನ್ನ ಮರಿಬೇಡಿ. ಪ್ರತಿಯೊಬ್ಬರು ಬ್ಲಾಗ್ ನೋಡ್ತಿದ್ದಾರೆ, ಆದರೆ ಆ ಬ್ಲಾಗ್ನ ಯಾರು ಲೈಕ್ ಮಾಡ್ತಾಯಿಲ್ಲ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊತಾಯಿಲ್ಲ. ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ತೋರಿಸ್ತೀನಿ ಬನ್ನಿ ಗೈಸ್. ಸಿಂಪಲಾಗಿ ಮಾಡ್ತಿರೋದು. ಏನು ಇಂಗ್ರೀಡಿಯೆಂಟ್ಸ್ಗಳಿದೆ, ಏನೇನು ಹಾಕ್ತೀನಿ ಅಂತ ತೋರಿಸ್ತೀನಿ ಬನ್ನಿ ಗೈಸ್. ಮೊಟ್ಟೆ ತೊಗೊಂಡಿದ್ದೀನಿ. ಮೊಟ್ಟೆ ತೊಗೊಂಡು ಬೇಯಿಸ್ಕೊಂಡು ಇಟ್ಕೊಂಡಿದ್ದೀನಿ ಗೈಸ್ ನಾನು. ಆಮೇಲೆ ಸೋಂಪು ಮತ್ತು ಜೀರಿಗೆ ತೊಗೊಂಡಿದ್ದೀನಿ. ಮೆಣಸಿನ ಪೌಡ್ರ್ ತೊಗೊಂಡಿದ್ದೀನಿ. ಖಾರ ಪುಡಿ ತೊಗೊಂಡಿದ್ದೀನಿ. ಸ್ವಲ್ಪ ಸಾಲ್ಟ್ ತೊಗೊಂಡಿದ್ದೀನಿ. ಮತ್ತು ಈರುಳ್ಳಿನ ಚಾಪ್ ಮಾಡಿ ಇಟ್ಕೊಂಡಿದ್ದೀನಿ. ಮೂರು ಈರುಳ್ಳಿನ ಚಾಪ್ ಮಾಡಿ ಇಟ್ಕೊಂಡಿದ್ದೀನಿ. ಮತ್ತು 4 ಟೊಮೊಟೊನ ರುಬ್ಬಿ ಇಟ್ಕೊಂಡಿದ್ದೀನಿ. ಮತ್ತು ಗರಂ ಮಸಾಲ ತೊಗೊಂಡಿದ್ದೀನಿ. ಮತ್ತು ಸಾಂಬಾರು ಸೊಪ್ಪು ತೊಗೊಂಡಿದ್ದೀನಿ. ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಕರ್ಬೇವಿನ ಸೊಪ್ಪು ತೊಗೊಂಡಿದ್ದೀನಿ. ಈಗ ಯಾವ ಥರ ಮಾಡೋದು ಅಂತ ತೋರಿಸ್ತೀನಿ ಬನ್ನಿ ಗೈಸ್. ಈಗ ಮೊಟ್ಟೆನ ನಾನು ಚಾಕಲ್ಲಿ 4 ಭಾಗದಲ್ಲಿ ಕಟ್ ಮಾಡ್ಕೊತೀನಿ. ಯಾಕಂದರೆ ಫಸ್ಟು ಎಗ್ನ ಫ್ರೈ ಮಾಡಿಬಿಟ್ಟು ಆಮೇಲೆ ನೆಕ್ಸ್ಟು ಇದು ಮಾಡೋದು. ಈಗ ನೋಡಿ ಈ ಥರ ಕಟ್ ಮಾಡ್ಕೊತೀನಿ. ಈ ಥರ 4 ಸೈಡ್ ಕಟ್ ಮಾಡಿಕೊಂಡ್ರೆ ಮಸಾಲೆ ನೀಟಾಗಿ ಚೆನ್ನಾಗಿ ಹೋಗ್ಬಿಟ್ಟು ಅದರೊಳಗಡೆ ಇಟ್ಕೊಳುತ್ತೆ. ಎಲ್ಲನೂ ಇದೇ ಥರನೇ ಕಟ್ ಮಾಡ್ಕೊತೀನಿ. ಗೈಸ್ ಈಗ ಪ್ಯಾನ್ ಇಟ್ಕೊಂಡಿದ್ದೀನಿ. ದೇಸಿದಿಂದಾನೆ ಕಚ್ಕತ್ತಲ್ಲ ಗೈಸ್. ಇಲ್ಲ ನೋಡಿ, ನಮ್ಮ ಅಮ್ಮನ ದೇಸಿದಿಂದಾನೆ ಕಚ್ಕತ್ತಲ್ಲ ಅಲ್ಲಿ ಇಕ್ಕ. ಈಗ ಪ್ಯಾನನ್ನು ಇಟ್ಕೊಂಡಿದ್ದೀನಿ. ಗ್ಯಾಸನ್ನು ಕಚ್ಚಿದ್ದೀನಿ. ಈಗ ಇದಕ್ಕೆ ಒಂದು ಸ್ವಲ್ಪ ಆಯಿಲ್ ಬಿಡೋಣ. ಸಾಕಲ್ವ ಇಷ್ಟು ಆಯಿಲ್ ಬಿಡೋಣ. ಸ್ವಲ್ಪ ಎಣ್ಣೆ ಕಾಯಲಿ. ಎಣ್ಣೆ ಚೆನ್ನಾಗಿ ಕಾದ್ಮೇಲೆ ಮೊಟ್ಟೆಯನ್ನು ಹಾಕ್ಕೊಳ್ಳೋಣ. ನೋಡಿ ಗೈಸ್, ಮೊಟ್ಟೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಇದು ಮೊಟ್ಟೆನ ಎಣ್ಣೆ ಆಲ್ಮೋಸ್ಟ್ ಕಾದಿದೆ. ಈಗ ಹಾಕ್ಬೇಕಾದ್ರೆ ಒಂದು ಸ್ವಲ್ಪ ದೂರದಿಂದ ಹಾಕಿ ಗೈಸ್, ಮಕ್ಕಕ್ಕೆಲ್ಲ ಆರುತ್ತೆ. ಒಂದು 2 ನಿಮಿಷ ಚೆನ್ನಾಗಿ ಆಯಿಲಲ್ಲೇ ಫ್ರೈ ಆಗಲಿ ಗೈಸ್, ನೀಟಾಗಿ. ಗೈಸ್ ಈಗ ನೀಟಾಗಿ ಫ್ರೈ ಆಗಿದೆ. ಈಗ ಇದಕ್ಕೆ ಒಂದು ಸ್ವಲ್ಪ ಅರಿಶಿನ ಪುಡಿ ಹಾಕ್ಕೊತೀನಿ. ಒಂದು ಸ್ವಲ್ಪ ಅರಿಶಿನ ಪುಡಿ ಮತ್ತು ಒಂದು ಸ್ವಲ್ಪ ಖಾರ ಪುಡಿ ಹಾಕ್ಕೊತೀನಿ. ಒಂದು ಸ್ವಲ್ಪ ಸಾಲ್ಟ್ ಹಾಕ್ಕೊತೀನಿ. ಇದನ್ನು ನೀಟಾಗಿ ಫ್ರೈ ಮಾಡ್ಕೊತೀನಿ. ನೀಟಾಗಿ ಖಾರ ಎಲ್ಲ ನೀಟಾಗಿ ಹಿಡಿಬೇಕು ಮೊಟ್ಟೆಗೆ. ಅಲ್ಲಿವರೆಗೂ ಒಂದು 5-10 ನಿಮಿಷ ನೀಟಾಗಿ ಫ್ರೈ ಆಗಿದೆ. ಮಸಾಲೆ ಎಲ್ಲ ನೀಟಾಗಿ ಮೊಟ್ಟೆ ಒಳಗೆ ಹೋಗಿದೆ. ನೋಡಿ ನೀಟಾಗಿ. ಈಗ ಇದನ್ನ ಸ್ಲೋ ಮಾಡ್ತೀನಿ. ಸ್ಲೋ ಮಾಡಿಬಿಟ್ಟು ಎತ್ತಿಡ್ತೀನಿ ಗೈಸ್. ಅದನ್ನು ಎತ್ತಿಟ್ಬಿಟ್ಟು ಇದನ್ನು ಇಲ್ಲಿಗೆ ಎತ್ತಿಡ್ತೀನಿ. ಇಲ್ಲಿಗೆ ಎತ್ತಿಟ್ಬಿಟ್ಟು ಅದೇ ಇದಕ್ಕೆ ಬಾಣಲಿ ಇಟ್ಕೊತೀನಿ. ಬಾಣಲಿನ ಕೈ ಹಾಕ್ಬಿಟ್ಬಿಟ್ಟು ಮತ್ತೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊತೀನಿ. ಅದರಲ್ಲಿ ಆಲ್ರೆಡಿ ಆಯಿಲ್ ಇದೆ ನೋಡಿ, ಅಷ್ಟು ಆಯಿಲ್ ಇದೆ. ಅದಕ್ಕೆ ಒಂದು ಸ್ವಲ್ಪ ಆಯಿಲ್ ಹಾಕ್ಕೊತೀನಿ. ಈರುಳ್ಳಿ ಟೊಮೊಟೊ ಎಲ್ಲ ಫ್ರೈ ಆಗಬೇಕಲ್ಲ, ಅದಕ್ಕೆ ಒಂದು ಸ್ವಲ್ಪ ಆಯಿಲ್ ಹಾಕ್ಕೊತೀನಿ. ಆಯಿಲ್ ನೀಟಾಗಿ ಕಾಯಲಿ ಗೈಸ್. ಲವ್ ಸ್ಟೋರಿ ಬ್ಲಾಗ್ ಮಾಡಿ ಅಂತ ಕೇಳಿದ್ದೀರಾ, ಮಾಡಬೇಕು. ಫ್ರೀ ಇಲ್ಲ ನಮ್ಮ ಯಜಮಾನ್ರಿಗೆ. ನಮ್ಮ ಯಜಮಾನ್ರಿಗೆ ಫ್ರೀ ಆಗಿದ ತಕ್ಷಣ ಮಾಡಬೇಕು. ಅವ್ರೊಂದು ಸ್ವಲ್ಪ ಶೈ ಟೈಪಲ್ಲ, ಶೈಯೇನೆ ಅವರು. ಜಾಸ್ತಿ ಮಾತಾಡಲ್ಲ ಯಾರ ಜೊತೆನೂ ಜಾಸ್ತಿ ಇದು ಮಾಡಲ್ಲ. ಫ್ರೆಂಡ್ಸ್ ಜೊತೆ ಇರ್ತಾರೆ, ಫ್ಯಾಮಿಲಿ ಜೊತೆ ಇರ್ತಾರೆ. ಕ್ಯಾಮ್ರಾ ಅಂದರೆ ಒಂದು ಸ್ವಲ್ಪ ಇದು ಮಾಡ್ತೀನಿ ಅತಿ ಶೀಘ್ರದಲ್ಲಿ. ಸ್ವಲ್ಪ ಅವ್ರಿಗೆ ಫ್ರೀ ಸಿಕ್ಕಲಿ ಅಂತ ಕಾಯ್ತಿದ್ದೀನಿ. ಕನ್ಫರ್ಮ್ ಮಾಡ್ತೀನಿ. ಮೆಸೇಜ್ ಹಾಕಿದ್ರ ಲವ್ ಸ್ಟೋರಿ ಬ್ಲಾಗ್ ಮಾಡಿ ಅಂತ ಮಾಡ್ತೀನಿ ಗೈಸ್. ಎಣ್ಣೆ ಕಾದಿದೆ. ಈಗ ಒಂದು ಸ್ವಲ್ಪ ಫ್ಲೇಮ್ನ ಕಡಿಮೆ ಮಾಡ್ಕೊತೀನಿ. ಈಗ ಇದಕ್ಕೆ
ಓಂಕಾಳು ಮತ್ತು ಜೀರಿಗೆನ ಹಾಕೊತೀನಿ. ಅದಾಗಿದ ತಕ್ಷಣ ಮೆಣಸಿನ್ಕಾಯಿ ಹಾಕೊತೀನಿ. ಕರ್ಬೇವಿನ ಸೊಪ್ಪು ಹಾಕೊತೀನಿ. ಅದಕ್ಕೆ ಚಾಪ್ ಮಾಡಿರೋ ಈರುಳ್ಳಿನ ಹಾಕ್ಕೊತೀನಿ. ಈರುಳ್ಳಿ ನೀಟಾಗಿ ಬ್ರೌನಿಷ್ ಆಗಬೇಕು ಗೈಸ್. ಬ್ರೌನಿಷ್ ಆಗೋವರೆಗೂ ನೀಟಾಗಿ ಫ್ರೈ ಮಾಡ್ಕೊಳ್ಳಿ. ಹಸಿ ವಾಸನೆ ಇರುತ್ತೆ ಈರುಳ್ಳಿಲಿ, ಅದು ನೀಟಾಗಿ ಹೋಗೋವರೆಗೂ ನೀಟಾಗಿ ಫ್ರೈ ಮಾಡ್ಕೊಳ್ಳಿ. ಈರುಳ್ಳಿ ನೀಟಾಗಿ ಫ್ರೈ ಆಗಿದೆ. ಈಗ ಇದಕ್ಕೆ ಟೊಮೊಟೊ ಪ್ಯೂರಿ ಮಾಡ್ಕೊಂಡಿದ್ದೀನಲ್ಲ ಅದನ್ನು ಆ್ಯಡ್ ಮಾಡ್ತೀನಿ. ಗೈಸ್ ಇದು ನೀಟಾಗಿ ಫ್ರೈ ಆಗಬೇಕು. ಆಯಿಲ್ ನೀಟಾಗಿ ಬಿಡ್ಕೊಬೇಕು, ಅಲ್ಲಿವರೆಗೂ ನೀಟಾಗಿ ಫ್ರೈ ಆಗಬೇಕು. ಈಗ ನೋಡಿ ಈ ಥರ ಇದೆ. ಆಮೇಲೆ ಕಲರು ಚೇಂಜ್ ಆಗುತ್ತೆ. ಇದು ನೀಟಾಗಿ ಫ್ರೈ ಆದಮೇಲೆ ಏನು ಹಾಕೊಬೇಕು ಅಂತ ಹೇಳ್ತೀನಿ, ಬನ್ನಿ ಗಾಯ್ಸ್. ಈಗ ನೀಟಾಗಿ ಆಯಿಲ್ ಬಿಟ್ಟಿದೆ. ಈಗ ನಾನು ಎಲ್ಲ ಮಸಾಲೆಗಳನ್ನ ಆ್ಯಡ್ ಮಾಡ್ತೀನಿ. ಈಗ ಗರಂ ಮಸಾಲೆ ಆ್ಯಡ್ ಮಾಡ್ತಾಯಿದ್ದೀನಿ. ಈ ಕಡೆದು ತೆಗಿದವ ಬಾಗಿಲು ತೆಗಿ ಘಾಟಾಗುತ್ತೆ. ಮತ್ತು ಖಾರ ಪುಡಿ ಸಾಲ್ಟ್ ಹಾಕೊತೀನಿ. ಯಾಕಂದರೆ ಆಲ್ರೆಡಿ ಇಲ್ಲಿ ಹಾಕಿದ್ದೀನಿ, ಅದಕ್ಕೆ ನೋಡ್ಕೊಂಡು ಹಾಕ್ಕೊಳ್ಳಿ. ಆಮೇಲೆ ಒಂದು ಸ್ವಲ್ಪ ಪೆಪ್ಪರ್ ಪೌಡರ್ ಆ್ಯಡ್ ಮಾಡ್ಕೊತೀನಿ. ಖಾರ ಪುಡಿ ಆಲ್ರೆಡಿ ಆ್ಯಡ್ ಮಾಡಿದ್ದೀನಲ್ಲ, ಹಂಗಾಗಿ ಸ್ವಲ್ಪ ಆ್ಯಡ್ ಮಾಡ್ಕೊತೀನಿ. ಈ ಮಸಾಲ ನೀಟಾಗಿ ಇದ್ರ ಜೊತೆನೇ ಫ್ರೈ ಆಗಬೇಕು ಗೈಸ್. ಆಗ ಏನು ಹಸಿ ವಾಸನೆ ಇದೆಯಲ್ಲ ಮಸಾಲೆದಾಗಿರ್ಬೋದು ಅದೆಲ್ಲ ನೀಟಾಗಿ ಹೋಗುತ್ತೆ. ಇದು ನೀಟಾಗಿ ಕಲರ್ ಚೇಂಜ್ ಆಗುತ್ತೆ. ಒಂದು 10ರಿಂದ 15 ನಿಮಿಷ ಲೋ ಫ್ಲೇಮಲ್ಲೇ ಬೇಯಿಸ್ತೀನಿ ಗೈಸ್. ಈಗ ನೀಟಾಗಿ ಮಸಾಲೆ ಎಲ್ಲ ಫ್ರೈ ಆಗಿದೆ. ಇದಕ್ಕೆ ನಾನು ನೀರು ಹಾಕ್ಕೊತೀನಿ. ನೋಡಿ ನೀಟಾಗಿ ಮಸಾಲೆ ಫ್ರೈ ಆಗಿದೆ, ಕಲರು ಬಿಡ್ಕೊಂಡಿದೆ ನೀಟಾಗಿ. ಟೊಮೊಟೊ ರುಬ್ಬಿದ್ವಲ್ಲ ಅದನ್ನು ವೇಸ್ಟ್ ಮಾಡಬಾರ್ದು, ಅದಕ್ಕೆ ನೀರು ಹಾಕ್ಕೊಬೇಕು. ಈಗ ನಾನೆಲ್ಲ ನಮ್ಮ ಅಮ್ಮ ಹೇಳ್ಕೊಂಡಿರೋದು ಗೈಸ್ ನನಗೆ. ನೋಡಿ ನೀರು ಹಾಕ್ಕೊತೀನಿ ಗೈಸ್. ನೋಡಿ ಇಲ್ಲಿ ಆಯಿಲ್ ಬಿಟ್ಟಿದೆಯಲ್ಲ, ಇದೇ ಥರ ನೀಟಾಗಿ ಬೆಂದ್ಬಿಟ್ಟು ಆಯಿಲ್ ಬಿಡಬೇಕು. ಕಲರು ಚೇಂಜ್ ಆಗೈತೆ ಅಲ್ವೇ ನಮ್ಮ? ಇಲ್ಲಿ ಕ್ಯಾಮ್ರಾದಲ್ಲಿ ಕಾಣಿಸ್ತಾ ಇಲ್ವಾ ಅಂತ. ಕ್ಯಾಮ್ರಾನು ಚೇಂಜ್ ಆಗಿದೆ. ಕ್ಯಾಮ್ರಾ ಚೇಂಜ್ ಆಗೈತೆ ಅಂತ ತಲೆ ಕೆಟ್ಟು. ಈಗ ಏನು ನೋಡ್ದೆ ಮಮ್ಮಿ ನಾವು? ಗೈಸ್ ನಮ್ಮಮ್ಮ ಇನ್ಸ್ಟಾಗ್ರಾಮ್ನ ಸ್ಕ್ರೋಲ್ ಮಾಡ್ತಿದ್ರ, ಅಲ್ಲೊಂದು ದೆವ್ವದೊಂದು ವಿಡಿಯೋ ಬಂದ್ಬಿಟ್ಟೈತೆ. ಅದನ್ನ ನೋಡ್ಬಿಟ್ಟು ನಮ್ಮಮ್ಮ ನನಗೂ ತೋರಿಸಿ ನನಗೂ ಭಯ ಆಗೋದಲ್ಲ ಅಂತ ನಮ್ಮಮ್ಮ ಮತ್ತೆ ಭಯ ಪಡಿಸ್ತೈತೆ. ಈಗ ನೀಟಾಗಿ ಫ್ರೈ ಆಗಿದೆ. ಈಗ ಇದಕ್ಕೆ ಸ್ವಲ್ಪ ಲೋ ಫ್ಲೇಮ್ ಮಾಡಿಬಿಟ್ಟು ಮೊಟ್ಟೆಯನ್ನು ಹಾಕ್ಕೊಳ್ಳೋಣ. ಬನ್ನಿ ಗೈಸ್, ಇಟ್ಕೊಳ್ಳಮ್ಮ ಮೊಟ್ಟೆ ಹಾಕ್ತೀನಿ. ಈಗ ನೀಟಾಗಿ ಒಂದು 5-10 ನಿಮಿಷ ಫ್ರೈ ಆಗೋಕ್ಕೆ ಬಿಡೋಣ ಬನ್ನಿ. ಈಗ ಸಾಂಬಾರು ಸೊಪ್ಪು ಹಾಕ್ಕೊತಿದ್ದೀನಿ. ಸಾಂಬಾರು ಸೊಪ್ಪು ರೇಟು ತುಂಬ ಜಾಸ್ತಿ ಆಗಿದೆ ಗೈಸ್, ಅದಕ್ಕೆ ನಾವು ಕಡಿಮೆ ಬಳಸ್ತಿದ್ದೀವಿ. ಕಂತೆ ಎಷ್ಟಮ್ಮ ಸಾಂಬಾರು ಸೊಪ್ಪು? ಕಂತೆ 30 ರೂಪಾಯಿ. ಒಂದು ಕಂತೆ 30. ಒಂದು ಕಂತೆ 30. ಅದಕ್ಕೆ ನಾವು ಕಡಿಮೆ ಬಳಸ್ತಿದ್ದೀವಿ ಗೈಸ್. ಈಗ ಇದನ್ನು ಒಂದು 5 ನಿಮಿಷ, ಜಾಸ್ತಿ ಆಡ್ಸೋದು ಬೇಡ, 5 ನಿಮಿಷ ಕ್ಲೋಸ್ ಮಾಡೋಣ ಬನ್ನಿ.
5ರಿಂದ 10 ನಿಮಿಷ ಅಷ್ಟೇ ಗೈಸ್. ಕ್ಲೋಸ್ ಮಾಡ್ತೀನಿ. ಬೆಂದಾದ್ಮೇಲೆ ಸಿಗ್ತೀನಿ ಬನ್ನಿ. ನೋಡಿ ಆಗಿದೆ. ಈಗ ಪ್ಲೇಟಿಗೆ ಸರ್ವ್ ಮಾಡ್ಕೊಳ್ಳೋಣ ಬನ್ನಿ ಗೈಸ್. ನೋಡಿ ಪ್ಲೇಟಿಗೆ ಸರ್ವ್ ಮಾಡ್ಕೊಂಡಿದ್ದೀನಿ ಎಗ್ ಕರಿ. ಗೈಸ್ ನಿಮ್ಗೆ ಈ ಬ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ಲೈಕನನ್ನು ಕ್ಲಿಕ್ ಮಾಡೋದನ್ನ ಮರಿಬೇಡಿ. ಇದೇ ಥರ ಹೊಸ ಹೊಸ ರೆಸಿಪಿ ತರ್ತಾ ಇರ್ತೀನಿ. ಪ್ಲೀಸ್ ಗೈಸ್ ಸಪೋರ್ಟ್ ಮಾಡಿ. ಬಾಯ್.